टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರ ನಾಯಕರು ರಾಹುಲ್ ಗಾಂಧಿ ಅವರು ದೊಡ್ಡ ಸಮಾವೇಶಗಳನ್ನು ಮಾಡ್ತಾರೆ, ಎಲ್ಲೂ ಸಹ ಅವರು ಬಿಜೆಪಿಯ ವಿರುದ್ಧ ಮಾತಾಡಲಿಲ್ಲ. ಅವರಿಗೆ ನೇರವಾಗಿದ್ದು ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್, ಅತಿಶಿ, ಸಿಸೋಡಿಯಾ ಹೀಗೆ ಘಟಾನುಘಟಿ ನಾಯಕರುಗಳಿಗೆ ಆರಂಭಿಕ ಆಘಾತವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಬಹುಶಃ ಈ ಬಾರಿ ದೆಹಲಿಯ ಜನ ಏನಾದ್ರು ಬದಲಾವಣೆಯನ್ನ ಬಯಸಿದ್ದಾರಾ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಆರಂಭಿಕವಾದಂತ ಕೆಲ ಮುನ್ಸೂಚನೆಗಳ ಅನ್ನುವಂತ ಚರ್ಚೆ ಸಹಜವಾಗಿ ಉದ್ಭವ ಆಗ್ಬಹುದು. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಅವರ ಜೊತೆಗೇನೆ ಅತಿಶಿ 15 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆಯನ್ನ ನಾವು ಆರಂಭಿಕ ಹಂತದಲ್ಲಿ ನೋಡ್ತಾ, ಹಾಗಂತ ಆಪ್ ಏನು ಬಹಳ ಹಿಂದೆ ಬಿದ್ದಿದೆ ಅನ್ನುವಂಥದ್ದಲ್ಲ. ಪಕ್ಕದಲ್ಲೇ ಇದೆ. 13 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್. ನಾನು ಆಗ್ತಾನೆ ಹೇಳಿದಾಗೆ ಈ ಬಾರಿ 1-2 ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ದೊಡ್ಡ ಸಾಧನೆ ಅನ್ನುವಂತ ರೀತಿಯಾಗಿ ಬಿಂಬಿತ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ನಾವು ಈ ಬಾರಿ ವೆರಿ ಇಂಟ್ರೆಸ್ಟಿಂಗ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಆಪ್ಗೆ ಹಿನ್ನಡೆ ಆದ್ರೆ ಅದರಲ್ಲಿ ಕಾಂಗ್ರೆಸ್ ಪಾಲೆಷ್ಟು ಅನ್ನುವಂಥದ್ದು ಆ ನಂತರದಲ್ಲಿ ಬಹುಶಃ ಚರ್ಚೆಗೆ ಬರ್ಬೋದು ಅಂತ ಕಾಣಿಸುತ್ತೆ. ಸೊ ಅದು ನೋಡೋಣ ನಂತರದ ಹಂತದಲ್ಲಿ. ವಿಷಯ ಏನು ಅಂತಂದ್ರೆ, ಕಳೆದ ಬಾರಿ ಅರ್ಧಕ್ಕಿಂತ ಹೆಚ್ಚಿನ ಮತಗಳನ್ನ ಪಡೆದಿದ್ದಂತ ಅಭ್ಯರ್ಥಿಗಳು ಕೂಡ ಈ ಬಾರಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಕಳೆದ 15,000 ಮತಗಳ ಅಂತರದಲ್ಲಿ ಗೆದ್ದಿದ್ದಂತ ಸಿಸೋಡಿಯಾ ಅವರು ಕೂಡ ಈ ಬಾರಿ ಆರಂಭಿಕ ಹಂತದಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ದೆಹಲಿ ಅಂತ ವಿಧಾನಸಭಾ ಕ್ಷೇತ್ರದಲ್ಲಿ 15,000, 10,000 ಇದೇನು ಕಡಿಮೆ ಲೀಡ್ ಅಲ್ಲ. ಸೊ ಬಹಳ ದೊಡ್ಡ ಲೀಡ್ ಇವೆಲ್ಲವೂ ಕೂಡ. ಸೊ ಅದು ಆರಂಭಿಕ ಹಿನ್ನಡೆಯನ್ನ ಸಾಧಿಸ್ತಾ ಇರುವಂತ ಕೆಲ ಅಭ್ಯರ್ಥಿಗಳನ್ನ ನಾವು ನೋಡ್ತಾ ಹೋದ್ರೆ ಕಳೆದ ಬಾರಿ ಬಹಳ ಒಳ್ಳೆ ರೀತಿ ಅಂತ ಪರ್ಫಾರ್ಮ್ ಮಾಡಿದಂಥವ್ರು. ಹಾಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಮೊದಲ ಬಾರಿಗೆ ಕಿರಣ್ ಬೇಡಿ ಅವರನ್ನ ಮುಂದಿಟ್ಕೊಂಡು ಹೋದಂತ ಬಿಜೆಪಿ, ಅದಾದ ನಂತರ ಮನೋಜ್ ತಿವಾರಿ ಅವರನ್ನ ಮುಂದಿಟ್ಕೊಂಡು ಹೋದಂತ ಬಿಜೆಪಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅಂತ ನಾಯಕರುಗಳನ್ನ ಮುಖವಾಡ ಮಾಡಿಕೊಂಡು ಮುಂದಕ್ಕೆ ಹೋಗಿಲ್ಲ. ಅದನ್ನ ನಾವು ಈ ಬಾರಿ ಗಮನಿಸಬೇಕಿದೆ. ಹೇಳ್ಕೊಳ್ಳುವಂತ ಅಭ್ಯರ್ಥಿಗಳು ಈ ಬಾರಿ ಬಿಜೆಪಿಗೂ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ. ಆದ್ರೂ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಗೂ ಇಲ್ಲ. ಯಾಕಂದ್ರೆ ಈಗ ಯಾಕೆ ಅಂತಂದ್ರೆ, ಜೈಲ್ ಕಂಡು ಬಂದಿರುವಂತವ್ರು ಮತ್ತೆ ಅವ್ರು ಏನಾದ್ರೂ ಮತ್ತೆ ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಎದುರಿಸ್ತಿರುವಂತವ್ರು ಮತ್ತೆ ಮಂತ್ರಿಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಬರೀ ಆದೇಶ ಅವ್ರನ್ನ ಇಟ್ಕೊಂಡು ನಾವು ಗೆಲ್ತೀವಿ ಅಂತ ಹೇಳಕ್ ಸಾಧ್ಯನಾ? ಅದು ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಏನು ಅಂತಂದ್ರೆ, ಸ್ಥಿತಿಗತಿಗಳು ನೀವು ಹೇಳ್ದಂಗೆ ಇದೆ. ಈಗ 3 ದಶಕಗಳ ನಂತರ ಏನಾದ್ರೂ ಮತ್ತೆ ಬಿಜೆಪಿ ಅದೃಷ್ಟ ಕುಲಾಯಿಸಬಹುದು ಅಂತ ಕಾಯ್ತಾ ಇದೆಯಾ? ಯಾಕಂದ್ರೆ ಒಂದು ಸಹಜವಾಗಿ ಬರುತ್ತೆ. ಏನಂದ್ರೆ, ಏನಪ್ಪಾ ಇಡೀ ದೇಶವನ್ನೇ ಗೆಲ್ತಾ ಬಂದ್ರು, ನೀವು ಆಳ್ವಿಕೆ ಮಾಡ್ತಿರುವಂತ ದೆಹಲಿನಲ್ಲಿ ನೀವು ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಹೆಂಗೆ? ಇದು ಬಿಜೆಪಿನ ಪದೇ ಒಂಥರ ವಿಚಾರ. ಏನಿದು ನಮಗೆ ಇಲ್ಲಿ ಯಾವುದೇ ಕಾರಣಕ್ಕೆ ಇವ್ರ ಕೈಯಿಂದ ಕಸ್ಕೊಳಕ್ಕಾಗಲ್ವಾ ಅಂತ. ಯಾಕಂದ್ರೆ ಈ ಎಲ್ಲವನ್ನೂ ಹೆದರಿಸುವಂತ ಸಿಂಹನ್ನ ಯಾವ್ದಾರ ಒಂದು ಸಣ್ಣ ಪ್ರಾಣಿ ಹೆದರಿಸ್ಬಿಟ್ರೆ ಹಾಗಾಗಿತ್ತು ಬಿಜೆಪಿ ಸ್ಥಿತಿ. ಹೀಗಾಗಿ ಏನು ಅಂತಂದ್ರೆ, ಪ್ರತಿ ಸಂದರ್ಭದಲ್ಲೂ ಕೂಡ ಬಿಜೆಪಿ ಕೌಂಟರ್ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಬಿಜೆಪಿ ಎದುರುಗಡೆಗೆ 10 ವರ್ಷ ನಿಂತಿದ್ದು ಕೂಡ ಸಾಮಾನ್ಯ ಸಾಧನೆ ಅಲ್ಲ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಬಹುಶಃ ನನಗೆ ಅನಿಸ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ಮೇಲಿಂದ ಮೇಲೆ ಬಂದಂಥ ಆರೋಪಗಳು ನೋಡಿದಂಥ ಸಂದರ್ಭದಲ್ಲಿ ಶಕ್ತಿ ಕ್ಷೀಣ ಆಗಿದೆ ಅಂತ ಹೇಳಿಂದ ಖಂಡಿತವಾಗ್ಲೂ ಇಲ್ಲ. ಶಕ್ತಿ ಆಗಿರ್ಬೋದು, ಉತ್ಸಾಹ ಆಗಿರ್ಬೋದು, ಮತ್ತೆ ಜನರ ಬೆಂಬಲ ಎಲ್ಲೂ ನಮಗೆ ಕಡಿಮೆ ಆಗ್ಲಿಲ್ಲ. ಯಾಕೆ ಅಂತ ನಾವು ಆವತ್ತಿಂದ ಇವತ್ತಿಗೂ ಕೂಡ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹಾಗೇ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಡೆವಲಪ್ಮೆಂಟ್, ನಮ್ಮ ನರೇಟಿವ್ ಕೂಡ ಈ ಬಾರಿಯ ಡೆವಲಪ್ಮೆಂಟ್ ಆಗಿದೆ. ನಿಮ್ಮ ಮಾತು ನಿಜ ಅನಿಸ್ತಾ ಇದೆ. ಯಾಕಂದ್ರೆ 14-15 ನಾವು ಅದನ್ನೇ ಹೇಳಿದ್ದು. ಈಗ 16 ಆಗಿದೆ. ಈಗ ಬಿಜೆಪಿ 16 ಆಗಿದೆ, ಆಮ್ ಆದ್ಮಿ ಪಾರ್ಟಿ 14 ಕ್ಷೇತ್ರಗಳು. ಸೊ ಜನರಿಗೆ ಸರ್, ಸ್ಪೆಷಲಿ ನಿಮಗೆ ಲೋವರ್ ಇನ್ಕಮ್ ಕ್ಲಾಸ್ ಆಗಿರ್ಬೋದು, ಮತ್ತೆ ಮಿಡಲ್ ಇನ್ಕಮ್ ಕ್ಲಾಸ್, ಇವರೆಲ್ಲರೂ ಸಹ ನಿಮಗೆ ಅವರ ಒಂದು ಬದುಕಿಗೆ ನಾವು ಅವರ ಹಣ ಉಳಿತಾಯ ಮಾಡೋದಕ್ಕೆ ಮತ್ತೆ ಅವ್ರು ಕೊಟ್ಟಿರುವಂತ ಟ್ಯಾಕ್ಸಿಗೆ ನಾವು ವಾಪಸ್ ಕೊಡ್ತಿದ್ವಿ. ಸೊ ಅದನ್ನ ಖಂಡಿತವಾಗ್ಲೂ ಜನ ಯಾವುದೇ ಸರ್ಕಾರಗಳ ಆ ಕೆಲಸವನ್ನ ಮಾಡ್ಲಿ ಒಪ್ಕೊಳ್ತಾರೆ. ಸೊ ಇದನ್ನ ನಾವು ಇತಿಹಾಸದಲ್ಲೇ ನಾವು ನೋಡಬಹುದು, ಯಾವ ರೀತಿ 2 ವರ್ಷ ಅಂದ್ರೆ 2 ಕಾಂಗ್ರೆಸ್ ಅದನ್ನ ಮಾಡ್ತಾ ಇದೆ ಅಂತ ಹೇಳಲ್ವಾ ಈ ಅವರಿಗೆ ನಿಜವಾಗ್ಲೂ ಆ ಒಂದು ಮನೋಭಾವ ಇದ್ದು ಅಲ್ಲಿ ಶೀಲಾ ದೀಕ್ಷಿತ್ ಅವರ ಕೆಲಸ ಮಾಡಿದ್ರೆ ಏಕಾಏಕಿ ನಿಮಗೆ ವೋಟ್ ಶೇರ್ ಆಮ್ ಆದ್ಮಿ ಪಕ್ಷಕ್ಕೆ ಹೆಂಗ್ ಬರ್ತದೆ? ಅವ್ರು ನಿಜವಾಗ್ಲೂ ಅಲ್ಲಿ ಡೆವಲಪ್ಮೆಂಟ್ 2013 ತನಕ ಕೊಟ್ಟಿದ್ರೆ ನಮ್ಮ ಪಕ್ಷ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಟ್ ವಾಸ್ ಅ ವೆರಿ ಹೈ ಶೂಟ್ ಅಪ್. ಆ ವೋಟ್ ಪರ್ಸೆಂಟೇಜ್ ನೀವು ನೋಡಿ ಆವತ್ತಿನ ದಿನ ಯಾವ ರೀತಿ ಇತ್ತು ಅಂದ್ರೆ ಅವ್ರು ಬೇಸತ್ತು ಹೋಗಿದ್ರು. ಒಂದು ಬಿಜೆಪಿ 93 ನಂತರ ಬಂದಿದೆ. ಮೇಡಮ್, ಒಂದು ಸಂಗತಿ, ನೀವು ಆಮ್ ಆದ್ಮಿ ಪಾರ್ಟಿ ಶೀಲಾ ದೀಕ್ಷಿತ್ ಅವರ ವಿರುದ್ಧ ಯಾವ್ಯಾವ ಪಾಯಿಂಟ್ಗಳನ್ನ ಎತ್ಕೊಂಡು ನೀವು ಚುನಾವಣೆ ಎದುರಿಸಿದ್ರಿ, ಯಾವ್ಯಾವ ವಿಷಯಗಳನ್ನ ಎತ್ಕೊಂಡು ನೀವು ಚುನಾವಣೆಯಲ್ಲಿ ಗೆದ್ರಿ, ಈಗ ಅದೇ ವಿಷಯಗಳಲ್ಲಿ ನೀವು ನಿಂತು ಬಿಡಿರಿ ಈಗ ಕಾಂಗ್ರೆಸ್ನ ವಿಚಾರದಲ್ಲಿ. ಎಕ್ಸಾಕ್ಟ್ಲಿ, ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಇದನ್ನ ಹೇಳ್ತೀನಿ, ಕಾಲಚಕ್ರ ಅಂತಲ್ಲ. ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ, ವಿಶೇಷವಾಗಿ ಬಿಜೆಪಿಗೆ, ಅವರೆಲ್ಲೂ ಸಹ ತಾವು ಭ್ರಷ್ಟರು. ಅವರಿಗೆ ಬೇಕಾಗಿದ್ದು ಆಮ್ ಆದ್ಮಿ ಪಕ್ಷವೂ ಸಹ, ಅಲ್ಲಿನ ನಾಯಕರು ಸಹ
ಅವರ ಒಂದು ಬಿಜೆಪಿ ಪಕ್ಷದ ತರನೇ ಭ್ರಷ್ಟಾಚಾರರು ಅನ್ನೋದು ಪ್ರೂವ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲಾ ಪ್ರಯತ್ನ ಮಾಡಿದ್ರು. 2.5 ವರ್ಷಗಳಿಂದ ನಮ್ಮ ಎಲ್ಲಾ ನಾಯಕರು ಸಾಲಾಗಿ ಜೈಲಿಗೆ ಕಳಿಸಿದ್ರು. ಹೋಗ್ಲಿಯಪ್ಪ, ನೀವು ಎವಿಡೆನ್ಸ್ ಕೊಡ್ರಿ, ಟ್ರಯಲ್ಸ್ ಮಾಡ್ಲಿ, ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ನಾವು ಅವತ್ತಿಗೂ ಹೆದರ್ಲಿಲ್ಲ. ನೀವು ಶಕ್ತಿ ಕಡಿಮೆ ಆಯ್ತಾ ಅಂದ್ರೆ ಖಂಡಿತ ಇಲ್ಲ. ನಾವು ಬಹಳ ದುಪ್ಪಟ್ಟಿನಿಂದ ಮತ್ತೆ ಬಂದಿದೀವಿ. ಇದು ಚಾಲೆಂಜಿಂಗ್ ಎಲೆಕ್ಷನ್ ಆಗಿರಬಹುದು ನಮಗೆ, ಆದ್ರೆ ಆ ಒಂದು ಗ್ರೌಂಡ್ ಅಲ್ಲಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಬಂದಿದ ತಕ್ಷಣ ಅವರೊಂದು ರಾಜೀನಾಮೆ ಕೊಟ್ಟು ಗ್ರೌಂಡ್ಗೆ ಇಳಿತಾರಲ್ಲ, ಆಗ ನಮ್ಮ ಶಕ್ತಿ ದುಪ್ಪಟ್ಟಲ್ಲ 10ರಷ್ಟು ಆಗಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ ಜಾಸ್ತಿ ಸೋಮನಾಥ್ ಆಗಿದೆ. ಭಾರತಿ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಶಕುರ್ ಬಸ್ತಿ ಕ್ಷೇತ್ರದಲ್ಲಿ ಸತ್ಯೇಂದ್ರ ಜೈನ್ಗೆ ಮುನ್ನಡೆ. ಎಸ್, ಆಮ್ ಆದ್ಮಿ ಪಾರ್ಟಿ ಕೂಡ ನಿಧಾನಕ್ಕೆ ಕುದುರ್ಕೊಳ್ತಾ ಇದೆ. 16-14. ಇನ್ನು ಜೈನ್ ಕೂಡ 18 ತಿಂಗಳು ಇರಬೇಕಲ್ವಾ ಮೇಡಮ್ ಜೈಲಲ್ಲಿ ಇದ್ದಿದ್ದು. ಅವರು ಕೂಡ ಜೈಲಲ್ಲಿ ಎಸ್ 18 ತಿಂಗಳು ಜೈಲಲ್ಲಿ ಬಂದಿದ್ದರು ಸತ್ಯೇಂದ್ರ ಜೈನ್. ನೋಡಿ, ನಾವು ನೋಡ್ತಾ ಇದ್ದೀವಿ ದೆಹಲಿಯ ಅಖಾಡದಲ್ಲಿ ಯಾರು ಮುನ್ನಡೆ ಯಾರು ಹಿನ್ನಡೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶಕುರ್ ಬಸ್ತಿ ಅಲ್ಲಿ ಸತ್ಯೇಂದ್ರ ಜೈನ್ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಯಾಕಂದರೆ ಈ ಮೇಲಿಂದ ಮೇಲೆ ದೊಡ್ಡ ಮಟ್ಟದ ಆರೋಪಗಳನ್ನು ಸತ್ಯೇಂದ್ರ ಜೈನ್ ಮಾಡಿದ್ರು. ಅದಾದರ ಪರಿಣಾಮ ಏನು ಅಂತಂದರೆ ಅವ್ರು ಜೈಲು ಕಾಣಬೇಕಾಯಿತು ಅಂತ ಒಂದು ಸ್ಥಿತಿ. ಜೊತೆಗೇನು ಅಂತಂದರೆ ಈ ಕಾಂಗ್ರೆಸ್ದು ಮತ್ತು ಆಮ್ ಆದ್ಮಿ ಪಾರ್ಟಿಯ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತ ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬನ್ನಿ, ನಾವು ಎಷ್ಟೆಷ್ಟರ ಮಟ್ಟಿಗೆ ಸ್ಕೂಲ್ನ ನಾವು ಉದ್ಧಾರ ಮಾಡಿದ್ದೀವಿ ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರಿಗೆ ಕರೆದಂಥ ಸಂದರ್ಭದಲ್ಲಿ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಅಷ್ಟೇ ಅಲ್ಲ, ರಾಜ್ಯದ ನಾಯಕರುಗಳು ಕೂಡ ಆರೋಗ್ಯ ಸಚಿವರು ಕೂಡ ದೆಹಲಿಗೆ ಹೋಗಿ ಬಂದಿದ್ರು ಅಧಿಕಾರಿಗಳ ಜೊತೆಗೆ. ಮಲ್ತೇಶ್ ಏನು ಅಂತಂದ್ರೆ ಅವ್ರು ಹೇಳಿದ್ದೇನು ಅಂತಂದ್ರೆ ಇಲ್ಲ ಅಲ್ಲಿಗಿಂತ ನಮ್ಮ ಪ್ರಾಥಮಿಕ ಕೇಂದ್ರಗಳೇ ಬಹಳ ಒಂದು ಕರೆಕ್ಷನ್. ಅವ್ರು ಮೊದಲು ಟ್ವೀಟ್ ಮಾಡ್ತಾರೆ, ಬಹಳ ಅದ್ಭುತವಾಗಿದೆ ಅಂತ, ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಾಗಿ 10 ನಿಮಿಷಕ್ಕೆ ಅವರು ಟ್ವೀಟೇ ಬದಲಾವಣೆ ಆಗುತ್ತೆ. ಆ ರೀತಿ ಮೇಡಮ್ ಮದುವೆ ಮನೆಯಲ್ಲಿ ಊಟ ಕರೆದಂತ ಸಂದರ್ಭ ಊಟ ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಬರ್ತಾರೆ ಮೇಡಮ್. ಹೊರಗಡೆ ಬಂದ್ಮೇಲೆ ಮಾತಾಡ್ತಾರೆ, ನೀವು ಅಲ್ಲೇ ಮಾತಾಡಿ ಅಂತಂದ್ರೆ ನಾನು ಅದಕ್ಕೆ ನೇರವಾಗಿ ಕರಿತೇವೆ ಮತ್ತೊಮ್ಮೆ ಬನ್ನಿ ಅಂತ. ಅಲ್ಲ, ಅಡಿಗೆ ಮಾಡೋರಿಗೆ ಬೇಜಾರಾಗಲ್ವಾ ಅಥವಾ ಅಡಿಗೆ ಮಾಡಿಸಿರೋರಿಗೆ ಬೇಜಾರಾಗಲ್ವಾ? ಬೇಜಾರಾಗಲ್ವಾ? ರಾಜಕಾರಣದ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡಬಾರ್ದು ಬಿಡಿ ನಾವು. ಅಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಪ್ರಶ್ನೆ ಅಲ್ಲ.